ಲೀಗಲ್ ನೋಟಿಸ್ಗೆ ಉತ್ತರವನ್ನು ಕೊಡುವಂತಹ ಸಂದರ್ಭದಲ್ಲಿ ಶ್ರೀದೇವಿ ಅವರು ಮಾಡಿರುವಂತಹ ಆರೋಪವನ್ನು ಗಮನಿಸಿದ್ವಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀದೇವಿ ಅವರ ತಂದೆ ಕೂಡ ಮಾತನಾಡಿದ್ದಾರೆ. ದೊಡ್ಡ ಮನೆಗೆ ಮಗಳನ್ನ ಕೊಟ್ಟು ನಾನು ತಪ್ಪು ಮಾಡಿದೆ, ನನ್ನ ಮಗಳಿಗೆ ಕೊಡಬಾರದ ಟಾರ್ಚರ್ ಅನ್ನು ಕೊಟ್ಟಿದ್ದಾರೆ, ಕಷ್ಟವನ್ನ ಕೊಟ್ಟಿದ್ದಾರೆ. ಮದುವೆಯಾದ ಮೊದಲ ದಿನದಲ್ಲಿಯೇ ಕಿರುಕುಳವನ್ನು ಅನುಭವಿಸಿದ್ದಾಳೆ ನನ್ನ ಮಗಳು ಎಲ್ಲವನ್ನೂ ಕೂಡ ಸಹಿಸಿಕೊಂಡಳು. ದೊಡ್ಡ ಮನೆಗೆ ನನ್ನ ಮಗಳನ್ನ ಕೊಟ್ಟು ನಾನು ತಪ್ಪು ಮಾಡಿದೆ. ಯುವರಾಜ್ ಮಾವ ಶ್ರೀದೇವಿ ತಂದೆ ಭೈರಪ್ಪ ಈ ರೀತಿಯ ಗಂಭೀರ ಆರೋಪವನ್ನು ಮಾಡಿದ್ದಾರೆ, ಕಣ್ಣೀರನ್ನು ಹಾಕಿದ್ದಾರೆ. ಸ್ಯಾಂಡಲ್ವುಡ್ನ ದೊಡ್ಡ ಮನೆಯ ಅಂಗಳದಿಂದ ಬಹಳ ಕಹಿಯಾದಂತಹ ಸುದ್ದಿ ಹೊರಬಂದಿರುವಂಥದ್ದು ಯುವರಾಜ್ ಕುಮಾರ್ ಅವರ ಡೈವರ್ಸ್ನ ವಿಚಾರ. ಈಗ ಯುವರಾಜ್ ಕುಮಾರ್ ಅವರು ಕೂಡ ತಮ್ಮ ಪತ್ನಿಗೆ ಡೈವರ್ಸನ್ನು ಅಪ್ಲೈ ಮಾಡಿದ್ದಾರೆ. ಶ್ರೀದೇವಿ ಅವರ ತಂದೆಯವರಾಗಿರುವಂತಹ ಭೈರಪ್ಪ ಅವರೇ ಈಗ ನಮ್ಮ ಜೊತೆಯಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಸರ್? ನನಗೆ ಖಂಡಿತ ಏನು ಗೊತ್ತಿಲ್ಲ. ಅಲ್ಲ, ಈಗ ಅವರು ಡೈವರ್ಸ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅಂದರೆ ಅದರಲ್ಲಿ ಭಾಳಷ್ಟು ಅಂಶಗಳನ್ನ ಕೂಡ ಬರೆದಿದ್ದಾರೆ. ಅಂಶಗಳು ಕೂಡ ಅದೆಲ್ಲ ಸುಳ್ಳು. ನನ್ನ ಮಕ್ಕಳನ್ನ ಆ ಥರ ನಾವು ಬೆಳೆಸಿಲ್ಲ. ನಮ್ಮ ಮಕ್ಕಳೆಲ್ಲ ತುಂಬ ಡಿಸೆಂಟಾಗಿ ಬೆಳೆದಿರೋರು, ಮತ್ತು ದೊಡ್ಡವರು ಚಿಕ್ಕವ್ರಿಗೆಲ್ಲ ಮರ್ಯಾದೆ ಕೊಡುವಂಥ ಮಕ್ಕಳು. ಈಗ ಮದುವೆಯಾಗಿ 4 ವರ್ಷ 5 ವರ್ಷ 5 ವರ್ಷ 5 ವರ್ಷ ಯಾವತ್ತಾದರೂ ಹೇಳ್ಕೊಂಡಿದ್ದಾರೆ ಸರ್ ನಾನು ಹೊಂದಾಣಿಕೆ ಆಗ್ತಾ ಇಲ್ಲ? ಹೊಂದಾಣಿಕೆಯಲ್ಲಿ ಏನಿಲ್ಲ, ಚೆನ್ನಾಗಿದ್ದರು. ಬಟ್ ಅವರಿಂದ ಇದ್ದ ಟಾರ್ಚರ್ನ ನಮ್ಮ ಜೊತೆ ಯಾವತ್ತೂ ಹೇಳಿಲ್ಲ. ತುಂಬ ಟಾರ್ಚರ್ ಆಗಿದೆ ನನ್ನ ಮಗಳಿಗೆ. ಈಗ ನಿಮ್ಮ ಮಗಳು ಇರೋದು ಎಲ್ಲಿ ಸರ್? US ಅಲ್ಲಿದ್ದಾಳೆ. ಯಾವತ್ತು ಹೋಗಿದ್ದು ಸರ್? 1 ವರ್ಷ ಆಯ್ತು ಈಗ. ಅಂದರೆ ಈಗ ಮಗಳು ಅಮೇರಿಕಾದಲ್ಲಿದ್ದಂಥ ಸಂದರ್ಭದಲ್ಲಿ ಈಗ ವಿಚ್ಛೇದನ ಅರ್ಜಿ ಹಾಕಿರುವಂಥ ನವಂಬರಲ್ಲಿ ಬಂದಿದ್ದರು. ನವಂಬರ್ ಬಂದಾಗ ಇವ್ರುಗಳು ಅವರಿಗೆ ತುಂಬ ಇದು ಮಾಡಿ ಮನೇಲಿ ಗಲಾಟೆ ಆಗಿ ಆಮೇಲೆ ನಾವೆಲ್ಲ ಮನೆಗೆ ಹೋದರೆ ನಮ್ಮ ಜೊತೆ ಮಾತಾಡೋಕ್ಕೆ ಬಿಡಲಿಲ್ಲ. ಅವರು ಸುಮ್ಮನೆ ತಪ್ಪಿಸ್ಕೊಂಡ್ರು. ಅದಾದಮೇಲೆ ಡಿಸೆಂಬರಲ್ಲಿ ಇಲ್ಲಿಗೆ ಬಂದರು, ಇದೇ ಜಾಗಕ್ಕೆ ಬಂದಾಗ ಏನಪ್ಪ ಏನು ಸಮಾಚಾರ ಹೇಳು, ಅದೇನು ಪರವಾಗಿಲ್ಲ ಹೇಳು ಅಂತ ಅಂದರೆ ಏನು ಮಾತಾಡಲಿಲ್ಲ. ಸುಮ್ಮನೆ ಕೂತಿದ್ದ ಒಂದು ಅರ್ಧ ಗಂಟೆ. ಯುವರಾಜ್ ಬಂದಿದ್ದ, ಏನು ಮಾತಾಡಿದ್ರೆ ಸುಮ್ಮನೆ ಹೊಟ್ಟೋದು. ಅಂದರೆ ಅವ್ರು ಯಾವತ್ತೂ ನಿಮ್ಮ ಹತ್ರ ಡಿಸ್ಕಸ್ ಮಾಡಲಿಲ್ಲ ಸರ್ ನಿಮ್ಮ ಮಗಳಿಂದ? ಇಲ್ಲ ನನ್ನ ಮಗಳೇ ನನಗೆ ಹೇಳಬೇಕು. ನನ್ನ ಮಗಳನ್ನೂ ಹೇಳಲಿಲ್ಲ ನನಗೆ. ನನ್ನ ಮಗಳಿಗೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಅವರು. ಅಂದರೆ ಯಾವ ಥರದ ವಿಚಾರಗಳಲ್ಲಿ ಸರ್? ಸುಮ್ಮನೆ ಇಲ್ಲೇ ಸಿಲ್ಲಿಯಾಗಿ ಮಾತಾಡೋದು, ಬೇಡದಿದ್ದ ಮಾತೆಲ್ಲ ಆಡೋದು, ಈ ಥರ ಎಲ್ಲ ಮಾಡಿ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ. ನನ್ನ ಮಗಳು ಒಂಚೂರು ಹೇಳಿದ್ಲು ಈಚೆಗೆ USA ಹೋದ್ಮೇಲೆ, ಇನ್ನು ಅಳ್ತಾ ಇರ್ತಾಳೆ ಹೇಳ್ಕೊಂಡು ಅಂದ್ಬಿಟ್ಟು ನೀನು ಹೇಳ್ಬೇಡ, ಸುಮ್ಮನೆ ಇರು, ಈಗ ಬಂದಮೇಲೆ ಹೇಳು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು. ಅಂದರೆ ಪ್ರಾಬ್ಲಮ್ ಯುವರಾಜ್ ಅವರ ಜೊತೆ ಅಲ್ಲ, ಅಥವಾ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಪತ್ನಿ? ಯುವರಾಜ್ ಕುಮಾರ್ ಅವ್ರ ಮನೆಯವರು, ತಂದೆ ತಾಯಿ ಎಲ್ಲರೂ. ಈಗ ಅಮೇರಿಕಕ್ಕೆ ಹೋಗಿದ್ದು ಸರ್ ಅವರು ಅವರ ಸ್ವಂತ ಇಚ್ಛೆಯಿಂದ ಅಥವಾ ಯಾರು ಕಳಿಸಿದ್ದು? ಅಮೇರಿಕಕ್ಕೆ ಹೋಗುವಂತ ಕಳಿಸಿದ್ದು ರಾಘವೇಂದ್ರ ರಾಜ್ಕುಮಾರ್, ಯುವರಾಜ್ ಕುಮಾರ್ ಇವರೇ ಫೋರ್ಸ್ ಮಾಡಿ ಕಳಿಸಿದ್ದು. ನನಗೂ ಬಂದು ಫೋರ್ಸ್ ಮಾಡಿ, ಇಲ್ಲ ಹೋಗ್ಲಿ, ಓದ್ಕೊಂಡು ಬರಲಿ, ಇನ್ನು 1 ವರ್ಷ ತಾನೇ, ಆಮೇಲೆ ನಮ್ದೇನು ಖರ್ಚು ಇಲ್ಲ, ಸ್ಟೈಫಂಡ್ ಬಂದಿದೆ, ಆ ಸ್ಟೈಫಂಡಲ್ಲಿ ಮುಗಿಸ್ಕೊಂಡು ಬರ್ತಾರೆ ಅಂತ ಕಳಿಸಿದ್ದು ಅವರೇ. ಆ ನಂತರದಲ್ಲಿ ಈ ಬೆಳವಣಿಗೆ ಆಗಿರುವಂಥ ಆಮೇಲೆ ಈ ಬೆಳವಣಿಗೆ ಆಯಿತು. ಅಲ್ಲಿಗೆ ಇದು ನಿಮ್ಮ ಇವತ್ತಿನ ಏನು ಅರ್ಜಿ ಹಾಕಿರುವಂಥ ತಮಗೆ ಶಾಕ್ ಅನ್ನಿಸ್ತಾ ಇದೆ? ಅರ್ಜಿ ಹಾಕಿರೋದು ಗೊತ್ತಿತ್ತು, ನೋಟಿಸ್ ಬಂದಿತ್ತು ನಂಗೆ ಆಲ್ರೆಡಿ ಜನವರಿನಲ್ಲಿ. ಅದಾದಮೇಲೆ ಈಗ ಕೋರ್ಟ್ಗೆ ಹಾಕಿದ್ದಾರೆ, ಹಾಕ್ತಾರೆ ಅಂತ ಗೊತ್ತಿತ್ತು. ಅದಕ್ಕೆ ನಿಮ್ಮ ಮಗಳ ರಿಯಾಕ್ಷನ್ ಏನಿತ್ತು? ನನ್ನ ಮಗಳು ಹಾಕ್ಲಿ, ಪರವಾಗಿಲ್ಲ, ಅದನ್ನು ಫೈಟ್ ಮಾಡೋಣ, ಲೀಗಲಾಗಿ ಹೋಗೋಣ ನಾವು. ಇಂಟೆನ್ಷನ್. ನಿಮ್ಮ ಮಗಳು ಕೂಡ ಅಂದರೆ ಶ್ರೀದೇವಿಯವರು ಕೂಡ ಈಗಲೂ ಕೂಡ ರೆಡಿ ಇದ್ದಾರೆ ಅವ್ರ ಜೊತೆಯಲ್ಲಿ ಬಾಳ್ವೆ ಮಾಡೋದಕ್ಕೆ? ನನಗೆ ಗೊತ್ತಿರೋ ಮಟ್ಟಿಗೆ ಅವರು ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಾರೆ. ನಮಗೂ ಆಸೆ ಇದೆ. ಅಂದರೆ ಈ ಟಾರ್ಚರ್ ಅನ್ನೋದು ಶುರುವಾಗಿದ್ದು ಆರಂಭದಿಂದ ಮದುವೆ ಆದ ನೆಕ್ಸ್ಟ್ ಡೇಯಿಂದ ಶುರು ಆಯ್ತಂತೆ. ಅದನ್ನು ಒಂಚೂರು ಹೇಳಿದ್ದು, ನೀನು ಹೇಳ್ಬೇಡ, ಇರಮ್ಮ, ಈಗ ಬೆಲೆ ಬಂದಮೇಲೆ ಹೇಳು ಅಂತ ಅಂದ್ಬಿಟ್ಟು ನಾನೇ ಸುಮ್ಮನೆ ಇರಿಸ್ದೆ. ಅವಳು US ಇದ್ಕೊಂಡು ಅಲ್ಲಿ ಹೇಳ್ತಾ ಇರ್ತಾಳೆ. ಅವಳು ಇರೋದು ಅಷ್ಟು ದೂರ, ನಾವಿರೋದು ಇಲ್ಲಿ. ಅವಳು ಸಮಾಧಾನ ಮಾಡೋದು ಹೆಂಗಾಗುತ್ತೆ? ಅಂದರೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆನೇ ಬರಲಿಲ್ಲ, ಅದಕ್ಕೆ ಪ್ರೀತಿ ಮದುವೆ ಆಗಿದ್ದರು ಅವರು. ಹೊಂದಾಣಿಕೆಯಲ್ಲಿ ಏನು ತೊಂದರೆ ಇಲ್ಲ, ಚೆನ್ನಾಗಿದ್ರು. ಅವ್ರ ಮನೆಯವ್ರು ಬಂದು ನನಗೆ ತುಂಬ ರಿಕ್ವೆಸ್ಟ್ ಮಾಡಿದ್ರು, ತುಂಬ ಕೇಳ್ಕೊಂಡ್ರು, ಮಾಡಿಕೊಡಿ ಅಂತ. ನಾನು ಆದರೂ ಎಂಗೇಜ್ಮೆಂಟ್ ಆದಮೇಲೂ 1 ವರ್ಷ ತಳ್ಳಿದ್ದೆ. ನನ್ನ ಮಗಳಿಗೂ ಹೇಳಿದ್ದೆ, ನನಗೇನೋ ಇಷ್ಟ ಇಲ್ಲ ಅನ್ನಿಸ್ತದಮ್ಮ, ನೋಡು ಅಂದೆ. ನಿನಗೆ ಇಷ್ಟ ಇಲ್ಲ ಅಂದರೆ ಬೇಡ, ಬಿಟ್ಬಿಡೋಣ ಅಂತಲೂ ಹೇಳಿದ್ಲು ನನ್ನ ಮಗಳು. ಯಾಕಂದರೆ ಸ್ಯಾಂಡಲ್ವುಡ್ನ ದೊಡ್ಡ ಮನೆ ಅದು, ದೊಡ್ಡ ಮನೆಗೆ ಈ ಮಗಳನ್ನ ಕೊಟ್ಟಿದ್ದೀವಿ ಅಂತಿದ್ದಾಗ ಒಂಥರದ ಸಮಾಧಾನ ಇರ್ತಿತ್ತು. ಆ ಸಮಾಧಾನ ಕಾಣಲಿಲ್ಲ. ಖಂಡಿತ ಇಲ್ಲ. ಆ ದೊಡ್ಡ ಮನೆ ಆ ಪ್ರಶ್ನೆನೇ ಇಲ್ಲಿ ಬರೋದಿಲ್ಲ. ಅವ್ರಿಗೆ ಯಾವ ದೊಡ್ಡ ಮನೆ, ಅವ್ರಿಗೆಲ್ಲ ಲೆಕ್ಕನೇ ಇಲ್ಲ. ಅದೆಲ್ಲ ಬೇರೆ 1 ವರ್ಷ ಆಗೋಯ್ತಾ? ಇಲ್ಲ, ಈಗ ನವಂಬರಲ್ಲಿ 1 ತಿಂಗಳು ಪೂರ್ತಿ ಇಲ್ಲೇ ಇದ್ಲು. ಅವ್ರ ಮನೇಲೇ ಇದ್ದು. ಮಧ್ಯದಲ್ಲಿ ಅವ್ರ ಅಪ್ಪ ಅಮ್ಮಂದೇ ಕಿತಾಪತಿ. ಇದೇನು ಹಣಕಾಸಿನ ವಿಚಾರ? ಏನಿಲ್ಲ, ಶ್ರೀಮಂತಿಗೆ ಲೆಕ್ಕಕ್ಕೆ ಹೋದರೆ ನಾವು ಅವ್ರಿಗಿಂತ ಚೆನ್ನಾಗಿದ್ದೀವಿ. ಅವ್ರ ಹತ್ರ ಏನಿದೆ? ಏನಿಲ್ಲ. ನನಗೆ ಆ ಕೋಪದಲ್ಲಿ ಈ ಮಾತನ್ನು ಅವ್ರಿಗೆ ಈಗ ಸ್ವಲ್ಪ ದಿವಸ ಹೇಳಿದ್ದೀನಿ. ಅಲ್ಲಿಗೆ ಯುವರಾಜ್ ಕುಮಾರ್ ಅವ್ರದ್ದು ತೊಂದರೆ ಇಲ್ಲ, ತಂದೆ ತಾಯಿದು ತೊಂದರೆ. ತಂದೆ ತಾಯಿದೇ ತೊಂದರೆ. ಯುವರಾಜ್ ಕುಮಾರ್ದು ಖಂಡಿತ ಏನಿಲ್ಲ.
ಯಾಕಂದರೆ ನಿಮ್ಮ ಮಗಳು ಆರಂಭದಲ್ಲಿ ತುಂಬ ಕಡೆ ಕಾಣಿಸ್ಕೋತಾ ಇದ್ರು ಯುವರಾಜ್ ಕುಮಾರ್ ಅವರ ಜೊತೆಯಲ್ಲಿ ಅವರ ಸಿನಿಮಾ ಮುಹೂರ್ತ ಸಂದರ್ಭದಲ್ಲಿ, ಅದು ರಿಲೀಸಿಂಗ್ ಟೈಮಲ್ಲಿ ಆತನಿಗೆ ಫಿಲಮ್ ಸಿಕ್ಕಬೇಕಾದ್ರೆ ನನ್ನ ಮಗಳೇ ಕಾರಣ. ಎಲ್ಲ ಮಾಡಿದ್ದು ನನ್ನ ಮಗಳೇ. ನನ್ನ ಜೊತೆಯಲ್ಲಿ ಆತ BE ಅಂತ ಹೇಳ್ಕೊಂಡ, ಅವನು SLC, ಅವನು BE ಏನು ಪಾಸ್ ಮಾಡಿಲ್ಲ, ಏನಿಲ್ಲ, ಆದರೂ ನಾವು ಮಾಡೋದು ಅವನಿಗೆ. ಅವ್ರು ನಿಮ್ಮ ಜೊತೆಗೆ ಅವರು ಚೆನ್ನಾಗಿದ್ರು ಸರ್? ತುಂಬ ಚೆನ್ನಾಗಿದ್ರು. ನನಗೆ ಅಷ್ಟೇ ಗೌರವನೂ ಕೊಡ್ತಿದ್ರು. ನಾನೇನಾದ್ರು ಹೇಳಿದ್ರು ಕೇಳ್ತಿದ್ರು. ನಾನು ಏನು ಹೇಳಿದ್ರು ಅವರು ಅದನ್ನು ತಿಳ್ಕೊತಾ ಇದ್ರು. ರಾಘವೇಂದ್ರ ರಾಜ್ಕುಮಾರ್ ಅವರು ನಿಮ್ಮ ಜೊತೆ ಹೇಗಿದ್ರು ಸರ್ ಆರಂಭದಿಂದ? ಸುಮ್ಮನೆ ಅವ್ರದ್ದೆಲ್ಲ ನಾಟಕ. ಸಂಬಂಧದ ವಿಚಾರದಲ್ಲೂ ಚೆನ್ನಾಗಿದೆ? ಇಲ್ಲ ಅವ್ರದ್ದೆಲ್ಲ ನಾಟಕನೇ ಅವ್ರದ್ದು. ಇವತ್ತಿಗೂ ಮನೆ ಹಿರಿಯರು ಮನಸ್ಸು ಮಾಡಿದ್ರೆ ಇದನ್ನ ಸರಿ ಮಾಡ್ಬೋದು. ಮಾಡ್ಬೋದು. ಮನೆ ಹಿರಿಯರು ನಾನಾಗೂ ಶಿವಣ್ಣ ಅವ್ರು ಭೇಟಿ ಮಾಡೋಣ ಅಂತ ಒಂದು ಸಾರಿ ಟ್ರೈ ಮಾಡಿದೆ.